ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವಾಗ ಶಾಪಿಗೆ ಹೊರಟಿದ್ದೇನೆ. ಶಾಪಿಗೆ ಹೊರಡುವ ಮುಂಚೆ ಒಂದು ಪದಾರ್ಥ ಮಾಡುವ ಅಂತ, ಹಾಗೆ ಪದಾರ್ಥಕ್ಕೆ ಎಂಥ ಸುವರ್ಣಗೆಡ್ಡೆ ರೆಡಿ ಮಾಡ್ತಾ ಇದ್ದೇನೆ. ಹಾಗೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡುವ ಅಂತ. ಎಷ್ಟು ಬೇಗ ಹೋಗಬೇಕು ಅಂತ ಅಂದ್ಕೊಳ್ತೇನೆ ಕೆಲಸಕ್ಕೆ, ಬೇಗ ಹೋಗ್ಲಿಕ್ಕೇನೆ ಆಗೋದಿಲ್ಲ. ಕೆಲಸಕ್ಕೆ ಬೇಗ ಹೋಗಬೇಕು ಅಂತ ಅಂದ್ಕೊಳ್ಳೋದು ನಾನು, ಬೇಗ ಹೋಗ್ಲಿಕ್ಕೇ ಆಗೋದಿಲ್ಲ. ಪದಾರ್ಥ ಇಲ್ಲ, ಹಾಗಾಗಿ ಬೇಗ ಬೇಗ ಪದಾರ್ಥ ಮಾಡುವ ಅಂತ. ಈಗ 7:15 ಇವತ್ತು ಹೋಗುವಾಗ ಸ್ವಲ್ಪ ಲೇಟ್ ಆಗ್ತದೆ ಅನಿಸ್ತದೆ. ನಿನ್ನೆ ನನ್ನನ್ನೊಂದು ನಾಯಿ ಓಡಿಸ್ಕೊಂಡು ಬಂದಿದೆ, ಅದು ಕೂಡ ಸ್ವಲ್ಪ ಹೆದರಿಕೆ. ಅಲ್ಲಿಂದ ಹೋಗುದೇ ನಾನು ಹೆದರಿಕೊಂಡೆ ಹೋಗುದು. ಎಷ್ಟು ಸ್ಪೀಡ್ ಇತ್ತಂದರೆ ಅಷ್ಟು ಸ್ಪೀಡ್ ಇತ್ತದು. ಎಂತ ಮಾಡಿದ್ರು ಅವರು ಕಟ್ಟಾಕೋದಿಲ್ಲ. ಎಷ್ಟು ಬೇಗ ಎದ್ರು ಉಂಟಲ್ಲ, ಮನೆಯಲ್ಲಿ ಕೆಲಸ ಮಾಡಿ ಆಗುವಾಗ ಲೇಟ್ ಆಗ್ತದೆ. 5 ಗಂಟೆಗೆ ಎದ್ರು ಕೆಲಸ ಮುಗಿಯುವುದಿಲ್ಲ. ಯಾಕೆಂದರೆ ಒಬ್ಬರು ಹುಷಾರಿಲ್ಲದವರು ಕೂಡ ಇದ್ದಾರಲ್ಲ ಮನೆಯಲ್ಲಿ, ಹೊರ ಕೆಲಸವೇ ಉಂಟು ಜಾಸ್ತಿ. ಎಂತಂದರೆ ಮೂತ್ರ ಮಾಡಿರ್ತಾರೆ ಇಡೀ ಜಗಲಿಯಲ್ಲಿ, ಅವರನ್ನು ಕ್ಲೀನ್ ಮಾಡಿ ಒರೆಸಬೇಕು. ಅದೊಂದು ದೊಡ್ಡ ಕೆಲಸ. ಒಂದೊಂದು ಸಲ ಒರೆಸಿದ್ರೆ ಸಾಕಾಗೋದಿಲ್ಲ, ಸ್ಮೆಲ್ ಬರ್ತಾ ಉಂಟು. ಹಾಗಾಗಿ ಕಟ್ ಮಾಡಿ ಆಯಿತು. ಇನ್ನು ಬೇಗ ಬೇಗ ಪದಾರ್ಥ ಮಾಡುವ. ಇದಕ್ಕೆ ಮಿಕ್ಸಿ ಅಂತ ಆಗುವುದಿಲ್ಲ ನಾನು, ಎಂತ ಹಾಕಲಿಕ್ಕೆ ಅಂದರೆ ಕಡಲೆ ಎಲ್ಲ ಹಾಕಿದರೆ ಅದಕ್ಕೆ ಟೈಮು ಬೇಕು ಬೇಯಲಿಕ್ಕೆ. ಎಲ್ಲ ಹಾಕೋದಿಲ್ಲ, ಬರೀ ಇದು ಮತ್ತು ಟೊಮೆಟೊ. ಎರಡು ಟೊಮೆಟೊ ಹಾಕ್ತೇನೆ, ಒಟ್ಟಿಗೆ ತೊಳೆದುಕೊಂಡು ಬರ್ತೇನೆ, ಮತ್ತೆ ಕಟ್ ಮಾಡಿ ಹಾಕುವ. ನಾನು ಮಣ್ಣಿನ ಪಾತ್ರೆಯಲ್ಲಿ ಪದಾರ್ಥ ಮಾಡ್ತೇನೆ. ಫಸ್ಟ್ ಗೆಣಸನ್ನು ಹಾಕ್ತೇನೆ, ಸುವರ್ಣಗೆಡ್ಡೆ ಇದನ್ನು ಹಾಕ್ತೇನೆ. ಆಮೇಲೆ ಸ್ವಲ್ಪ ಬೆಂದ ನಂತರ ನಾನು ಟೊಮೆಟೊ ಹಾಕ್ತೇನೆ. ಇಲ್ಲಿ ಆದರೂ ಬೆಂದಿಲ್ಲ ಅಂದರೆ ಅಲ್ವಾ, ಅದಕ್ಕೋಸ್ಕರ 2 ಟೊಮೆಟೊ. ಇವಾಗ ನಾನು ಮಸಾಲೆ ಎಲ್ಲ ಮಾಡೋದನ್ನು ನಿಮ್ಮ ಹತ್ರ ತೋರಿಸೋದಿಲ್ಲ, ಯಾಕೆಂದರೆ ಎಲ್ಲರೂ ಮಾಡುವಾಗೆ ನಾನು ಮಾಡೋದು ಸಿಂಪಲಾಗಿ. ಹಾಗೆ ಇಲ್ಲಿ ಜಾಸ್ತಿ ಮಗಳು ಮಾಡೋದು. ಇವಾಗ ಮಗಳಿಲ್ಲ, ಮಗಳು ಅವಳ ಅಕ್ಕನ ಮನೆಗೆ ಹೋಗಿದ್ದಾಳೆ, ಅಂದರೆ ನನ್ನ ಅಕ್ಕನ ಮಗಳ ಮನೆಗೆ ಹೋಗಿದ್ದಾಳೆ ಬೆಳಗಾವಿಗೆ. ಹಾಗಾಗಿ ಇವಾಗ ಅಡಿಗೆ ನಾನೇ ಮಾಡಬೇಕು, ಇಲ್ಲಾಂದರೆ ನನಗೆ ಸುಲಭ ಆಗ್ತಿತ್ತು. ಅಡಿಗೆ ಎಲ್ಲ ಅವಳೇ ಮಾಡ್ತಾಯಿದ್ಲು, ಹಾಗಾಗಿ ಸ್ವಲ್ಪ ಕಷ್ಟ ಆಗ್ತದೆ ಅವಳಿಲ್ಲ ಅಂದರೆ. ಮತ್ತು ಯಾವಾಗಲೂ ಅವರನ್ನು ಕಾಯಲಿಕ್ಕೆ ಆಗೋದಿಲ್ಲಲ್ಲ, ಕೆಲಸ ಸಿಕ್ಕಿದರೆ ಹೋಗಬೇಕಲ್ಲ. ಹಾಗಾಗಿ ನಾನೊಂದು ತೆಂಗಿನಕಾಯಿ ಸುಲಿದುಕೊಂಡು ಬರ್ತೇನೆ, ಅಂದರೆ ಸ್ವಲ್ಪ ಇರೋದು, ಅದು ಸಾಕಾಗೋದಿಲ್ಲ.
ಇಲ್ಲಿ ಕೆಲಸ ಪದಾರ್ಥ ಮಾಡ್ತಾ ಇದ್ದ ಹಾಗೆ ನಾನು ಟಿಫಿನ್ಗೆ ರೆಡಿ ಮಾಡ್ತೇನೆ. ಹಾಗೆ ಮಸಾಲೆ ಗ್ರೈಂಡ್ ಆಯಿತು. ಗೆಡ್ಡೆ ಕೂಡ ಬೆಂದಾಗಿದೆ. ಈಗ ನೋಡಿ ಇದು ಬೆಂದಿದೆ ಚಂದ. ಇವಾಗ ಒಂದು ಒಗ್ಗರಣೆ ಹಾಕಬೇಕು. ಈಗ ಇದು ಕುದಿಲಿ. ಇಷ್ಟು ದಪ್ಪ ಮಾಡಿದ್ದೇನೆ ನಾನು. ಇವಾಗ ಒಗ್ಗರಣೆಂದು ಹಾಕಬೇಕಲ್ಲ, ಅದಕ್ಕೊಂದು ಸೊಪ್ಪು ತರುವ, ಅಂದರೆ ಒಗ್ಗರಣೆ ಸೊಪ್ಪು, ಬೇವು ಸೊಪ್ಪು. ಇಲ್ಲೆಲ್ಲ ಗಿಡ್ಡ ಉಂಟು. ನಾವು ನೆಟ್ಟರೆ ಅದು ಬದುಕುವುದಿಲ್ಲ. ಇದು ಇಲ್ಲಿ ಆಗಿದೆ ನೋಡಿ, ಸಣ್ಣ ಗಿಡ ಉಂಟು ಬೇವು ಸೊಪ್ಪಿಂದು. ಇದರಿಂದ 1-2 ತೆಕ್ಕೊಳ್ಳುವ. ಇಷ್ಟೇ. ಓ ಚಂದ ಕುದೀತುಂಟು ನೋಡಿ. ಇನ್ನೊಂದು ಒಗ್ಗರಣೆ ಹಾಕಿದ್ರೆ ಆಯಿತು. ಉಪ್ಪೆಲ್ಲ ಸರಿಯಾಗಿದೆ ಅಂತ ನೋಡುವ. ಪದಾರ್ಥ ಅಂತೂ ಸೂಪರಾಗಿದೆ. ನಾನು ಅಪರೂಪಕ್ಕೆ ಮಾಡಿದರೂ ಚೆಂದಾಗಿದೆ. ಅಂದರೆ ನಾನು ಹುಳಿ ಸ್ವಲ್ಪ ಜಾಸ್ತಿ ಹಾಕೋದು. ಹುಳಿ 2 ಟೊಮೆಟೊ ಕೂಡ ಹಾಕಿದ್ದೇನೆ, ಮತ್ತು ಇದು ಹಾಕಿದ್ದೇನೆ ಎಂಥ ಹುಣಸೆ ಹಣ್ಣು. ಹಾಗಾಗಿ ಚೆಂದಾಗಿದೆ. ಕಲರ್ ಕೂಡ ಚೆಂದಾಗಿದೆ. ಇನ್ನೊಂದು ಒಗ್ಗರಣೆ ಹಾಕಿದರೆ ಆಯಿತು. ಇನ್ನು ಟಿಫನ್ ರೆಡಿ ಮಾಡೋದು. ಇಲ್ಲಿ ಮೊಸರುಂಟು. ಇಷ್ಟು ಮೊಸರು ಉಂಟು. ಇನ್ನು ನಾನು ಈ ಒಂದು ಬೌಲಿಗೆ ಇಷ್ಟು ಮೊಸರು ಹಾಕ್ತೇನೆ. ಸ್ವಲ್ಪ ಇಷ್ಟೇ, 1 ಸ್ಪೂನು ಕೂಡ ಇಲ್ಲ, 1 ಸ್ಪೂನ್ ಕೂಡ ಹಾಕಲಿಲ್ಲ. ಇನ್ನು ಹಾಲು ಬಿಸಿ ಮಾಡಿ ಇಟ್ಟಿದ್ದೇನೆ, ಅದನ್ನು ಸಹ ಹಾಕ್ತೇನೆ. ಪದಾರ್ಥ ನೋಡಿ ತುಂಬ ಚೆನ್ನಾಗಿತ್ತು. ಇಷ್ಟು ದಪ್ಪ ಮಾಡಿದ್ದೇನೆ. ಇವಾಗ ಪದಾರ್ಥ ಎಲ್ಲ ಆಯಿತು. ಇವಾಗ ತುಂಬ ಜನ ಕೇಳ್ತಿದ್ರಿ ನನ್ನ ಅತ್ತೆಯನ್ನು ತೋರಿಸಲಿಕ್ಕೆ, ಅತ್ತೆ ಹೇಗಿದ್ದಾರೆ ಅಂತ. ಈಗ ಅವರನ್ನು ತೋರಿಸ್ತೇನೆ ನಾನು ನಿಮಗೆ. ನಾನು ಬೆಳಿಗ್ಗೆ ಹೇಗೆ ಮಲಗಿಸಿದ್ದೇನೆ, ಇವಾಗ ಹೇಗಿದ್ದಾರೆ ಅಂತ ನೋಡುವ. ನೋಡಿ, ಹೌದಾಯ್ತು. ತಿರ್ಗ ನೀರು ಅಂಚಿಗೆ ಜಪ್ಪದಿತ್ತ ಹಾಂ ತಿರ್ಗನದ ఏంది ಹಾಂ ಅಂಚಿಗೆ ತಿರ್ಗನೇದಾಯ್ತಿಗೆ ದಯತಪ್ಪು ಕಾರ್ಬೇನೆ ಹ್ಞೂ 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 ಹಾಂ. ಇಡೀ ಜಗಲಿಯಲ್ಲಿರ್ತಾರೆ. ಇದು ದೊಡ್ಡ ಹಾಲ್, ಫುಲ್ಲು ಜಗಲಿಯಲ್ಲಿರ್ತಾರೆ ಬೆಳಿಗ್ಗೆ ನೋಡಿದರೆ. ಇವಾಗ ಆಚೆ ಮುಖ ಮಾಡಿ ಮಲಗಿಸಿದ್ದೆ. ನನಗೆ ವಿಡಿಯೋ ಮಾಡಲಿಕ್ಕೆ ತುಂಬ ಇಂಟ್ರೆಸ್ಟ್. ವಿಡಿಯೋ ಮಾಡಲಿಕ್ಕೆ, ಯೂಟ್ಯೂಬಿಗೆ ಹಾಕಲಿಕ್ಕೆ ತುಂಬ ಇಂಟ್ರೆಸ್ಟ್. ಹಾಗಾಗಿ ನಾನು ಕೆಲಸ ಎಷ್ಟೇ ಇದ್ದರೂ ಇವಾಗ ತುಂಬ ಅಂದರೆ ನವರಾತ್ರಿಯದ್ದು ತುಂಬ ಕೆಲಸ ಉಂಟು. ಹೊಲಿಲಿಕ್ಕೆ 30ರವರೆಗೆ ತುಂಬ ರಶ್ ಉಂಟು. ಆದರೂ ನನ್ನ ವ್ಯೂವರ್ಸ್ಗೋಸ್ಕರ ನಾನು ಎಷ್ಟೇ ಕಷ್ಟ ಆದರೂ ಸ್ವಲ್ಪ ವೀಡಿಯೋ ಮಾಡಿ ಹಾಕುವ ಅಂತ ಇಂಟ್ರೆಸ್ಟ್ ಆಗ್ತದೆ. ಇವಾಗ ಗಂಟೆ ನೋಡಿ 9 ಕೂಡ ದಾಟಿತು, 9:10 ಆಯಿತು. ಇನ್ನು ನಾನು ಶಾಪಿಗೆ ಮುಟ್ಟುವಾಗ 9:15 ಕಳೀತದೆ. ಹಾಗೆ
ಏನಾದರೂ ಒಂದು ಡೈಲಿ ವೀಡಿಯೋ ಹಾಕುವ ಅಂತ ಇದ್ದೇನೆ. ಹಾಗೆ ಕೆಲಸ ಬ್ಯುಸಿ ಅಂದರೆ ಅದೇಂತಂದರೆ ನಾನೊಬ್ಬಳೇ ಸ್ಟಿಚ್ ಮಾಡಬೇಕು ಮತ್ತು ಫಿನಿಶಿಂಗ್ ಎಲ್ಲ ನಾನೊಬ್ಬಳೇ ಮಾಡಬೇಕು. ಹಾಗಾಗಿ ನನಗೆ ಸ್ಟಿಚ್ಚಿಂಗ್ ಕೆಲಸ ನನಗೆ ಖುಷಿ ಆಗ್ತದೆ. ನನಗೆ ಅದರಲ್ಲಿ ಏನು ಬೇಸರ ಇಲ್ಲ. ಎಷ್ಟೇ ಕೆಲಸ ಬಂದರೂ ನಾನು ಖುಷಿಯಿಂದನೇ ಮಾಡ್ತೇನೆ. ರಾತ್ರಿ ಕೂಡ ಮಾಡ್ತೇನೆ, ರಾತ್ರಿ ತರ್ತೇನೆ. ಆದರೆ ನನಗೆ ತುಂಬ ಕಷ್ಟ ಆಗ್ತದೆ ಮನೆಯಲ್ಲಿ ಸ್ಟಿಚ್ ಮಾಡಲಿಕ್ಕೆ. ಮನೆಯಲ್ಲಿ ಬಂದು ಸ್ವಲ್ಪ ಕೆಲಸ ಇರ್ತದೆ, 8:30 ಗಂಟೆ ಆಗ್ತದೆ ಎಲ್ಲ ಕೆಲಸ ಆಗುವಾಗ. ಹಾಗೆ ಮತ್ತೆ ಹೊಲಿಲಿಕ್ಕೆ ಕೂತಲಿಕ್ಕೆ ಸ್ವಲ್ಪ ಉದಾಸೀನ ಕೂಡ ಆಗ್ತದೆ. ಮತ್ತು ಆಗಲೇಬೇಕು ಅಂತ ಹೇಳಿದರೆ ಬೆಳಿಗ್ಗೆ 4 ಗಂಟೆಗೆ ಎದ್ದು ಸ್ಟಿಚ್ ಮಾಡೋದು ನಾನು. ಹಾಗೆ ಕೆಲವೊಮ್ಮೆ ಒಂದು 2-3 ಬ್ಲೌಸ್ ಆಗಬೇಕಿದ್ರೆ ಮಾತ್ರ ರಾತ್ರಿ ಬಂದು ಸ್ಟಿಚ್ ಮಾಡಿ ಒಂದು 12 ಗಂಟೆ ತನಕ ಕೂತು ಆಮೇಲೆ 4 ಗಂಟೆಗೆ ಎದ್ದು ಆಮೇಲೆ ಸ್ಟಿಚ್ ಮಾಡೋದು. ಹಾಗೆ ಸ್ಟಿಚ್ಚಿಂಗ್ ವಿಷಯದಲ್ಲಿ ನನಗೆಂತ ಹೇಳಲಿಕ್ಕೆಲ್ಲ, ಎಷ್ಟೇ ಕಷ್ಟ ಆದರೂ ಅದು ನಾನು ಮಾಡ್ತೇನೆ. ಫಿನಿಶಿಂಗಿಗೆ ಮಾತ್ರ ಸ್ವಲ್ಪ ಕಷ್ಟ ಆಗೋದು ಅಷ್ಟೇ, ಅಲ್ಲದೆ ಬೇರೆ ಎಂತೆಲ್ಲ ಸ್ಟಿಚ್ ನಾನೇ ಮಾಡ್ತೇನೆ. ನನಗೆ ಜನ ಇಟ್ಟರು ನನಗೆ ಸ್ಟಿಚ್ ಮಾಡಿದರೆ ಅದು ಅವರ ಕೆಲಸ ನೋಡ್ತಾ ಇರಬೇಕು, ಅದೊಂದು ಕಷ್ಟದ ಕೆಲಸ ಅಂತ ಹೇಳ್ಬೋದು. ಹಾಗಾಗಿ ನನಗೆ ಜನ ತೆಕ್ಕೊಳ್ಳೋದಿಲ್ಲ ನಾನು. ಹಾಗೆ ಇಷ್ಟು ಹೇಳಿ ನನ್ನ ಈ ಸಣ್ಣ ವೀಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೇನೆ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೇನೆ. ಥ್ಯಾಂಕ್ ಯು ಸೋ ಮಚ್.